ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸ್ವೆ ಮೇ ತಿಂಗಳು 12ನೇ ತಾರೀಕು, ಆಮೇನ್, ಸೋಮವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ನಾವು ಕೊಂಡಾಡೋಣ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದದು, ಆತನ ಪ್ರೀತಿ ದಯೆ ಕನ್ನಿಗರ ಎಲ್ಲವನ್ನು ನೆನೆಸಿ ನಾವು ಆತನೇ ಸ್ತುತಿಸಿ ಕೊಂಡಾಡೋಣ. 145ನೇ ಕೀರ್ತನದಲ್ಲಿ, ನನ್ನ ದೇವರೇ ಒಡೆಯನೇ, ನಿನ್ನನ್ನು ಗಣಪಡಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡುವೆನು. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಯೆಹೋವನು ಮಹೋನ್ನತನು, ಮಹಾ ಸ್ತುತಿ ಪಾತ್ರನು ಆಗಿದ್ದಾನೆ. ಆತನ ಮಹತ್ವ ಆಕಾಶ ಅಪಾರವಾದದು. ಜನರು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ಕರ್ತನೇ ನೀ ನಮ್ಮನ್ನು ಕಾಯ್ದು ಕಾಪಾಡಿದೆ, ಅದಕ್ಕೆ ನಿಮಗೆ ಸ್ತೋತ್ರವಾಗಲಿ. ಈ ದಿನವೂ ನೀವು ಉಂಟು ಮಾಡಿರುವ ದಿನ ಸ್ವಾಮಿ, ನಿಮ್ಮಲ್ಲಿಯೇ ನಾವು ಸಂತೋಷ ಪಡುವಂತೆ ನಮ್ಮನ್ನು ಬೆರೆಪಡಿಸುವ ರಾಜಾವೇ, ದೇವರಿಗೆ ಸ್ತೋತ್ರವಾಗಲಿ. ಕರ್ತನೇ ಅಪ್ಪ, ಪ್ರತ್ಯೇಕವಾಗಿ ನಿಮ್ಮ ಪವಿತ್ರ ನಾಮದಲ್ಲಿ ಪ್ರತಿಯೊಬ್ಬರು ಬೆಲೆ ಹೊಂದಿ, ಆರೋಗ್ಯ ಹೊಂದಿ, ಸಮಾಧಾನ ಹೊಂದಿ, ಸಂತೋಷದಿಂದ ಬಾಳುವಂತೆ ದೇವರೇ ಪ್ರಾರ್ಥನೆ ಮಾಡ್ತೇನೆ. ಪೂರ್ಣವಾದ ಬಿಡುಗಡೆಗಳು ಎಲ್ಲ ವಿಷಯಗಳಲ್ಲೂ ಉಂಟಾಗಲಿ, ಪೂರ್ಣ ಬಿಡುಗಡೆಗಳು ಉಂಟಾಗಲಿ. ರೋಗಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ತಲೆನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ರೋಗದ ಬಂಧನಗಳು ಬಿಟ್ಟು ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಹೌದು, ಯೇಸುವಿನ ನಾಮ ರೋಗ ಶಾಂತಿ ನೀಡುವ ನಾಮ. ಬಲವಿರುವ ಕರವನ್ನು ಚಾಯಿಸಿ ಮಂಡಿಕಾಲಿನ ಕೆಳಗಡೆ ಇರುವ ನೋವುಗಳು ಪೂರ್ತಿ ಬಿಡುಗಡೆಯಾಗಲಿ. ಸಾಯಂಕಾಲವಾದರೆ ಫುಲ್ ಟಯರ್ಡ್ ಆಗುವುದು. ಯೇಸುವಿನ ನಾಮದಲ್ಲಿ ಆ ರೋಗವು ನೀಗಲಿ. ಹಗಲಲ್ಲಿ ಎಲ್ಲ ಟಯರ್ಡ್ ಆಗಿರುವುದು ಯೇಸುವಿನ ನಾಮದಲ್ಲಿ ಅವರು ಕೂಡ ಬಿಡುಗಡೆಯಾಗಲಿ. ಅದೇ ಪ್ರಕಾರವಾಗಿ ಕರ್ತನೆ, ಮಕ್ಕಳ ಮದುವೆಗಳು, ಅವರ ಎಜುಕೇಷನು, ಅವರ ಭವಿಷ್ಯತ್ತು ಆಶೀರ್ವಾದ ಮಾಡು. ಮಕ್ಕಳು ಒಳ್ಳೆಯದಾಗಲಿ ಎಂಬ ಪ್ರಾರ್ಥನೆ ಮಾಡ್ತಾರೆ. ಕೆಲಸ ಜಾಗದಲ್ಲಿಯೂ ಬಿಸಿನೆಸ್ಸಲ್ಲಿಯೂ ಇಂಪ್ರೂವ್ಮೆಂಟ್ಗಳು ಇನ್ಕ್ರೀಸ್ ಉಂಟಾಗಲಿ. ವಿಸಾ ಪ್ರೋಸೆಸ್ಗಳು ನಡೆಯಲಿ. ಮನುಷ್ಯರ ಕನ್ನಿಗರು ಫೇವರು ಕೆಲವರ ಮೇಲೆ ಉಂಟಾಗಲಿ. ಯೇಸು ಅದ್ಭುತವನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನೇ ಅಪ್ಪ, ಸೇವೆ ಮಾಡುವ ಸೇವಕರೇ ಆಧರಿಸಿ ಬಲಪಡಿಸು. ಸೇವೆಗಳು ಹೆಚ್ಚಿಗೆ ಮಾಡು ಕರ್ತಾವೇ. ಬಿಡುಗಡೆಗಳು ಉಂಟಾಗುವುದಕ್ಕಾಗಿ ಸ್ತೋತ್ರ. ಬ್ಲಸ್ ಮಾಡಿದ್ದೇನೆ. ಅದೇ ಪ್ರಕಾರವಾಗಿ ಅಪ್ಪ ತಂದೆ, ನಿಮ್ಮ ನಾಮವು ಗಣಪಡಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಪ್ರತ್ಯೇಕವಾಗಿ ಇವತ್ತು ರಾತ್ರಿ 9:00 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ಅದಕ್ಕಾಗಿ ಒಂದು ಮಾತು ಪ್ರಾರ್ಥನೆ ಮಾಡೋಣ. ಕರ್ತನೇ, ಇವತ್ತು ರಾತ್ರಿ 9:00 ನಡೆಯುವ ಸ್ಪೆಷಲ್ ಮೀಟಿಂಗಲ್ಲಿ ದೊಡ್ಡ ಪರಿಶುದ್ಧಾತ್ಮ ಚಲನಕ್ಕೆ ಉಂಟಾಗುವಂತೆ, ಬಿಡುಗಡೆ ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ನಿಮ್ಮ ಜನರೆಲ್ಲರೂ ನದಿಯಂತೆ ಒಳಗೆ ಸೇರುವಂತೆ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗಳಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ 9:00 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ಇವತ್ತು ಮೊದಲನೇದಾಗಿ ಈ ಮಾರ್ನಿಂಗ್ ಮೆಸೇಜ್ ಕೇಳುವರಾಗಿದ್ರೆ ಕೂಡಿ ರಾತ್ರಿಯಲ್ಲಿ 9:00 ನೀವು ಮೀಟಿಂಗಲ್ಲಿ ಪಾಲ್ಗೊಳ್ಳಬೇಕು. ಕರ್ತನ ಆಶೀರ್ವಾದ ಮಾಡಲಿ. ಬಲಪಡಿಸಲಿ. ಪ್ರತ್ಯೇಕವಾಗಿ ಇವತ್ತು ಚಿಂತಕ್ಕಾಗಿ
ಎಸೆಕಿಯೇಲನ ಪ್ರವಾದನ ಗ್ರಂಥ 37ನೇ ಅಧಿಕಾರ 4ನೇ ವಾಕ್ಯ. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಆಮೇನ್ ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಆಮೇನ್. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಇಲ್ಲಿ ಇದನ್ನ ಹಿನ್ನೆಲೆಯೆಲ್ಲ ನಾವು ಹೇಳಕ್ಕೋ ಹೋದರೆ ಬೇರೆ ವಿಷಯಗಳಾಗುತ್ತವೆ. ಈ ವಾಕ್ಯವು ನಮ್ಮ ಹತ್ರ ಏನು ಹೇಳ್ತಾ ಇದ್ದಾರೆ? ಒಣಗಿರುವ ಎಲುಬುಗಳ ಹತ್ರ ದೇವರ ವಾಕ್ಯ ಹೇಳಬೇಕು. ಎಸೆಕಿಯೇಲನ ಮಾತುಗಳಲ್ಲ, ಕರ್ತನ ಮಾತುಗಳು ಎಲುಬುಗಳ ಮೇಲೆ ಹೇಳಬೇಕು. ಒಂದು ಸೈನ್ಯವಾಗಿ, ಒಂದು ಶಕ್ತಿಯಾಗಿ, ಜೀವ ತೊಡನೆ ಎದ್ದೊಳ್ಳುವಂತೆ ನಾವು ದೇವರ ಮಾತುಗಳು ಎಲುಬುಗಳ ಮೇಲೆ ನುಡಿಬೇಕು. ಎಂದರೆ ನಿರೀಕ್ಷೋಟ್ಟೋಗಿರುವರು, ಆ ರೋಗಿಗಳು, ಫೈನಾನ್ಷಿಯಲ್ ಕ್ರೈಸಿಸ್ಗಳು, ಸಾಲಭಾರನ ಸಿಕ್ಕಾಕೊಂಡವರು, ಆತ್ಮೀಯವಾಗಿ ಒಡೆದೋಗಿದವರು, ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ ಅರಣ್ಯದಲ್ಲಿ ವಾಸ ಮಾಡುವಂತೆ ಜೀವಿಸುವವರು, ಎಲ್ಲ ತಳ್ಳಲ್ಪಟ್ಟವರು, ಒಣಗೋಗಿರುವ ಜೀವನಗಳ ಮೇಲೆ ದೇವರ ನುಡಿಗಳು, ಭಯಪಡಬೇಡ, ಸಮಾಧಾನವನ್ನು ಕೊಟ್ಟೋಗ್ತೇನೆ, ನಿತ್ಯವಾದ ಪ್ರೀತಿಯಿಂದ ಪ್ರೀತಿಸುತ್ತಾ ಇದ್ದಾರೆ, ಜೀವವು ಬರುತ್ತದೆ ಪರಿಪೂರ್ಣವಾಗಿ. ಈ ರೀತಿಯಲ್ಲಿ ಇರುವ ಪ್ರವಾದನ ನುಡಿಗಳು ನಿರೀಕ್ಷೆ ಹೊಂದಿ ಹೋಗಿರುವ ಎಲ್ಲ ಕಡೆಯೂ ಪವಿತ್ರಾತ್ಮನ ಕಳಿಸುತ್ತಾ ಇದ್ದಾರೆ. ಆ ರೀತಿಯಲ್ಲಿ ಕಳಿಸುವಾಗ, ಆಮೇಲೆ ಡಿಕ್ಲೇರ್ ಮಾಡುವಾಗ, ದೇವರ ವಾಕ್ಯವು ಈ ಒಣಗೋಗಿರುವ, ನಿರೀಕ್ಷೆಯು ಇಲ್ಲದಿರುವ ಆಮೇಲೆ ವಿಷಯಗಳ ಮೇಲೆ ವಾಕ್ಯಗಳು ಡಿಕ್ಲೇರ್ ಮಾಡುವಾಗ ಅದ್ಭುತ ನಡೆಯುತ್ತದೆ. ಇವತ್ತು ನಾವು ಕೆಲವು ವ್ಯಕ್ತಿಗಳನ್ನು ನೋಡಿ ಹೇಳ್ತೇವೆ, ಕೆಲವು ವಿಷಯಗಳನ್ನು ನೋಡಿ ವಾಕ್ಯವು ಡಿಕ್ಲೇರ್ ಮಾಡ್ತೀವಿ. ಒಣಗೋಗಿರುವ ಕೆಲವು ವಿಷಯಗಳು, ಅವುಗಳ ಮೇಲೆ ನೋಡಿಕೊಂಡು ವಾಕ್ಯವು ಡಿಕ್ಲೇರ್ ಮಾಡ್ತೀವಿ. ಆಮೇಲೆ ಯಾವ್ಯಾವ ವಿಷಯಗಳು, ಆಮೇಲೆ ಯಾವದ ಒಂದು ಆಮೇಲೆ ನಿರೀಕ್ಷೆಯೂ ಇಲ್ಲದಂತೆ, ಯಾವುದೋ ಒಂದು ಬೆಳಕಿಲ್ಲ, ಯಾವುದೋ ಒಂದು ಆಮೇನ್ ಮುಂದುವರಿಸೋಕೆ ಯಾವ ಸಾಧ್ಯತೆಯನ್ನು ಕಾಣ್ತಾ ಇಲ್ಲ, ಯಾವ ಸಾಧ್ಯತೆಯೂ ಇಲ್ಲ. ಈ ರೀತಿಯಲ್ಲಿರುವ ಕಲಾವ ವಿಷಯಗಳ ಮೇಲೆ ಇವತ್ತು ಪ್ರವಾದಿಯಾಗಿರುವ ಎಸೆಕಿಯೇಲನು ಅರಣ್ಯದಲ್ಲಿ ಇರುವ, ಮರುಭೂಮಿಯಲ್ಲಿರುವ ಅಸ್ಥಿಗಳ ಹತ್ರ, ಮೂಲಗಳ ಹತ್ರ, ಎಲುಬುಗಳ ಹತ್ರ ಹೇಗೆ ನುಡಿದು ಅವುಗಳು ಒಂದುಗೂಡಿ ಒಂದು ಸೈನ್ಯವಾಗಿ ಅವುಗಳಿಗೆ ಜೀವ ಬಂದೋ ಅದೇ ಪ್ರಕಾರ ಆಮೇಲೆ ಎಲ್ಲ ನಷ್ಟವಾಗಿದೆ ಎಂಬುದಾಗಿ ನೆನೆಸುವ ವಿಷಯಗಳ ಮೇಲೆ ಪವಿತ್ರಾತ್ಮನ ಶಕ್ತಿಯು ಆಮೇಲೆ ಆ ಪ್ರವಾದನ ನುಡಿಗಳಾಗಿ ವಾಕ್ಯದೊಡನೆ, ವಾಕ್ಯದ ಪವರ್ನೊಡನೆ ಸೇರಿ ಇವತ್ತು ದೊಡ್ಡದಾದ ಬಿಡುಗಡೆಗಳು ಕಾಣಕ್ಕಾಗುತ್ತವೆ. ನಾವು ಒಂದು ಮಾತಲ್ಲಿ ಪ್ರಾರಂಭ ಮಾಡೋಣ. ಕರ್ತನೆ, ಎಲ್ಲ ಒಣಗಿರುವ ಸನ್ನಿವೇಶ ನೀಗಲಿ, ಎಲ್ಲ ಕಡೆ ಜೀವ ಉಂಟಾಗಲಿ, ಎಲ್ಲ ಕಡೆ ಬದಲಾವಣೆಗಳು ಉಂಟಾಗಲಿ. ದೇವರ ವಾಕ್ಯವನ್ನು ನಾವು ಕಳಿಸುತ್ತೇನೆ. ಆ ವಾಕ್ಯ ಎಲ್ಲವನ್ನು ಜೀವಿಸುವ ವಾಕ್ಯ, ಜೀವಂತವಾಗಿ ಎಬ್ಬಿಸುವ ವಾಕ್ಯಗಳಾಗಿದ್ದ ಮೂಲಕ, ವಾಕ್ಯದ ಮೂಲಕ ಜೀವ ಉಂಟಾಗಲಿ. ಈ ವಾಕ್ಯದ ಮೂಲಕ ದೇವರ ನಮ್ಮೊಬ್ಬನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತ ಮತ್ತು ಅವರ ತಂದೆ.